ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭಾನುವಾರ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಮಾಡಲಿದ್ದಾರೆ. ಆಗಸ್ಟ್ 3ಕ್ಕೆ ವಿಜಯ್ ಜೋಸೆಫ್ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಕೂಡ ಮಾಡಲಿದ್ದಾರೆ. ವಿಜಯ್ ಜೊತೆ ಚರ್ಚೆಗೂ ಮುನ್ನ ಸಿಎಂ ಸರ್ವಪಕ್ಷ ಸಭೆ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾನುವಾರ ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಕಾವೇರಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಮಾಡಲಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸರ್ಕಾರದಿಂದ ಈಗಾಗಲೇ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಇನ್ನು ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಸಭೆ ಮುನ್ನ ಚರ್ಚೆಯನ್ನ ಮಾಡಲಿದ್ದಾರೆ. ಆಗಸ್ಟ್ 3ಕ್ಕೆ ಇಲ್ಲಿ ವಿಜಯ್ ಜೋಸೆಫ್ ಜೊತೆ ಡಿಕೆಶಿ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಇನ್ನು ಯಾವಾಗ ಇಲ್ಲಿ ವಿಜಯ್ ಅವರ ಜೊತೆ ಸರ್ವಪಕ್ಷ ಸಭೆಯನ್ನ ಮಾಡ್ತಾರೆ, ಅದಕ್ಕಿಂತ ಮುಂಚೆ ಇಲ್ಲಿ ಮುಂಚಿತವಾಗಿ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಆಹ್ವಾನವನ್ನ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸರ್ಕಾರದಿಂದ ಈಗಾಗಲೇ ಆಹ್ವಾನ ಕೂಡ ಹೋಗಿರುವಂತದ್ದು. ಭಾನುವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಇನ್ನೂ ನಿಖರವಾಗಿ ನಾನು ಮುಖ್ಯಮಂತ್ರಿ ಪ್ರೈವೇಟ್ ಸೆಕ್ರೆಟರಿಗೆ ಮಾತಾಡಿದೆ, ಅವ್ರ ಫೋನ್ ಕನೆಕ್ಟ್ ಆಗಲಿಲ್ಲ. ಬಟ್ ನನಗೆ ಬೇರೆ ವಿಚಾರಗಳಿಂದ ಡೆಲ್ಲಿಯಿಂದ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ. ಬಹುಶಃ ಇವತ್ತು ಡಿಸೈಡ್ ಮಾಡ್ತಾರೆ, ಸಾಯಂಕಾಲದೊಳಗಡೆ ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಇದು ಒಂದು ತಮಿಳುನಾಡಿನ ಮುಖ್ಯಮಂತ್ರಿ ಬರ್ತಕ್ಕಂಥದ್ದು, ಇವತ್ತು CWRMA ಒಂದು ಪ್ರಾಧಿಕಾರದ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು, ಮತ್ತು ಜೊತೆಗೆ ಆಲ್ ಪಾರ್ಟಿ ಮೀಟಿಂಗ್ ಭಾನುವಾರ ದಿವಸ ಕರೆಯುವಂಥ ಆಲೋಚನೆ ಮಾಡಿ ಇವತ್ತು ಡಿಸೈಡೇ ಮಾಡಿದ್ರೆ ಬಹುಶಃ ಇದು ಒಂದು ನಮ್ಮ ಮುಖ್ಯಮಂತ್ರಿಗಳ ಒಂದು ಕರೆಕ್ಟ್ ನಿಲುವು. ಮತ್ತು ಇದೆಲ್ಲವನ್ನು ನಾವು ನೋಡಿ ಮುಂದೆ ಏನಾಗುತ್ತೆ ಅನ್ನೋದನ್ನ ತೀರ್ಮಾನ ತಗೋಬೇಕಾಗುತ್ತೆ. ಅದರಿಂದ ನಮ್ಮ ಪ್ರತಿಭಟನಾಕಾರರಿಗೆ ಮತ್ತು ಎಲ್ಲ ಸಂಘಟನೆ, ಕನ್ನಡ ಪರ ಸಂಘಟನೆಯವರಿಗೆ, ರೈತರಿಗೆ ನಾನು ವಿನಂತಿ ಮಾಡೋದು ಸರ್ಕಾರದ ಪರವಾಗಿ, ನಮ್ಮ ಮುಖ್ಯಮಂತ್ರಿಗಳು ಬಹಳ ಸಮರ್ಥವಾಗಿ ಇವೆಲ್ಲವನ್ನೂ ನಿಭಾಯಿಸ್ತಾ ಇರೋದ್ರಿಂದ ನಾವು ತಮ್ಮ ಆವೇಶವನ್ನ ತೋರಿಸಬಾರ್ದು ಅಥವಾ ತಮ್ಮ ಆತಂಕವನ್ನ ತೋರಿಸಬಾರ್ದು ಅಂತಿಲ್ಲ. ಬಹುಶಃ ಎಲ್ಲರೂ ಸಹನೆಯಿಂದ, ತಾಳ್ಮೆಯಿಂದ ಸಹಕರಿಸಬೇಕು. ಮತ್ತು ವಿರೋಧ ಪಕ್ಷಗಳು ಇದನ್ನ ಒಂದು ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅನ್ನೋದಿರ್ಬೇಕೇ ವಿನ ಇದು ಆಡಳಿತ ಪಕ್ಷದ ವಿರುದ್ಧ ನಾವು ಇದೊಂದು ಸಂದರ್ಭ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಸಂದರ್ಭವನ್ನ ಅವರು ಮಾಡಬಾರ್ದು. ಭಾನುವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಎಲ್ಲ ನಾಯಕರಿಗೂ ಕೂಡ ಆಹ್ವಾನವನ್ನ ನೀಡಿರುವಂತದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ? ಅಂಕಿತಾ, ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ದೆಹಲಿಯಲ್ಲಿ ಒಂದು ಕಡೆ ಕಾವೇರಿ ಪ್ರಾಧಿಕಾರದ ಸಭೆ ನಡೀತಾ ಇರುವಂತದ್ದು. ಅಲ್ಲಿಯೂ ಸಹ ರಾಜ್ಯದ ಅಧಿಕಾರಿಗಳು ರಾಜ್ಯದಲ್ಲಿರ್ತಕ್ಕಂಥ ನೀರಿನ ಪ್ರಮಾಣದ ಬಗ್ಗೆನೂ ಸಹ ಮಾಹಿತಿಯನ್ನು ಒಂದ್ ಕಡೆ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಬಿಜೆಪಿ ನಾಯಕರುಗಳು ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿರುವ ವಿಚಾರಕ್ಕೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಆದ್ರೆ ಬಿಜೆಪಿಯ ನಾಯಕರುಗಳು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ರಾಜ್ಯದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ರಾಜಕಾರಣವನ್ನ ಮಾಡದೇ ಸಹಕರಿಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡೋದ್ರ ಜೊತೆಗೂ ಸಹ ರಾಜ್ಯ ಸರ್ಕಾರ ಈ ಕುರಿತಂತೆ ಸರ್ವಪಕ್ಷಗಳ ಸಭೆಯನ್ನ ಕರೆಯಲಿಕ್ಕೆ ಮುಂದಾಗಿರುವಂತದ್ದು. ಕೇಂದ್ರ ಸರ್ಕಾರವೂ ಸಹ ಈ ವಿಚಾರದಲ್ಲಿ ನಮಗೆ ಸಹಾಯವನ್ನ ಮಾಡಬೇಕು, ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅಭಾವ ಎದುರಾಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕರೆದು ನಾವು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಸಹ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್.